ಹಾಯ್ ಹಲೋ ನಮಸ್ಕಾರ. ನಾನು ನಾಗೇಶ್ ಮಾತಾಡ್ತಾ ಇರೋದು. ನೀವು ನೋಡ್ತಾ ಇದ್ದೀರಾ ಸೀರಿಯಲ್ ಸ್ಟಾರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಯುಕ್ತ ರೂಮ್ಗೆ ಯಾಕೆ ಎಲ್ಲರೂ ಓಡಿ ಬಂದಿದ್ದಾರೆ ಅಂತ. ನೀವು ನೋಡ್ತಾ ಇರ್ಬೋದು ಫ್ರೇಮ್ಗೆ ಅಭಿ, ಶ್ರಾವಣಿ, ಕಲ್ಯಾಣ್, ವಿಕ್ಕಿ, ಮಮತಾ, ತನ್ವಿ, ಮನ್ವಿ ಎಲ್ಲರೂ ಓಡಿ ಬರ್ತಾರೆ. ಕಾರಣ ಇಷ್ಟೇ, ಸಂಯುಕ್ತ ಮನೆ ಬಿಟ್ಟು ಹೋಗಿದ್ದಾರೆ. ಏನಕ್ಕೆ ಅಂತ ನಿಮಗೆ ಹಿಂದಿನ ಎಪಿಸೋಡಲ್ಲಿ ನೋಡಿದರೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ವಿಷಯ ಏನಪ್ಪ ಅಂದರೆ, ಅಧೀರ ರಜನೀಶ್ ಆಗಿ ಮನೆಗೆ ಎಂಟ್ರಿಗೆ ಬಂದಿದ್ದಾನೆ. ಸಂಯುಕ್ತಾಗೆ ತನಗಿರೋ ಶಕ್ತಿ ಎಲ್ಲ ಹೊರಟೋಗಿದೆ. ಅಧೀರ ಇದ್ದಾಗಿಂದ ಅವ್ರಿಗೆ ತುಂಬ ಚೆನ್ನಾಗಿ ಶಕ್ತಿ ಇತ್ತು. ಮನೆಯನ್ನೆಲ್ಲ ತನ್ನ ಹ್ಯಾಂಡ್ ಓವರಲ್ಲಿ ಹಿಡಿತದಲ್ಲಿ ಇಟ್ಕೊಂಡಿದ್ರು. ಸೊ ಈಗ ಅಧೀರ ನಿಶು ಜೊತೆ ಹೋಗಿರೋದ್ರಿಂದ ಸಂಯುಕ್ತಾಗೆ ಮನೆಯಲ್ಲಿ ಯಾವುದೇ ರೀತಿ ಪವರ್ ಇಲ್ಲ. ಸೊ ನೀವು ನೋಡ್ತಾ ಇದ್ದೀರಾ, ಎಲ್ಲ ಮನೆಯೆಲ್ಲ ಹುಡುಕಿದ್ದಾರೆ. ಅದಾದಮೇಲೆ ಅಭಿ ಆ್ಯಂಡ್ ಎಲ್ಲರೂ ಸಂಯುಕ್ತ ರೂಮಿಗೆ ಬಂದಿದ್ದಾರೆ. ಸಂಯುಕ್ತನ ಹುಡುಕ್ತಾ ಇದ್ದಾರೆ. ಎಲ್ಲರೂ ತುಂಬ ಟೆನ್ಷನಲ್ಲಿದ್ದಾರೆ. ಸಂಯುಕ್ತ ಎಲ್ಲಿಗೋದ್ರು ಏನು ಅಂದರೆ, ಸಂಯುಕ್ತ ರೂಮ್ನಲ್ಲಿ ಏನಾದರೂ ಡೀಟೇಲ್ಸ್ ಸಿಗ್ಬೋದಾ ಅಂತ ಹೇಳಿ ರೂಮ್ನಲ್ಲಿ ಹುಡುಕ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಅಭಿ ಕಲ್ಯಾಣ್ಗೆ ಕ್ವಶನ್ ಮಾಡ್ತಾಯಿದ್ದಾರೆ. ಮಾವ, ನೀವು ನಿಮಗೆ ಮತ್ತು ಅತ್ತೆಗೆ ಏನಾದರೂ ಜಗಳ ಆಗಿದೆಯಾ? ಏನಾದರೂ ಮನಸ್ತಾಪ ಇತ್ತಾ? ಅದಕ್ಕೋಸ್ಕರ ಅತ್ತೆ ಮನೆ ಬಿಟ್ಟು ಹೋದ್ರಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲಪ್ಪ, ಅವಳಿಗೆ ನನಗೆ ಯಾವುದೇ ರೀತಿ ಜಗಳ ಇಲ್ಲ, ಅವಳ ಹತ್ರ ಯಾವುದೇ ರೀತಿ ಜಗಳ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ಸಂಯುಕ್ತ ಮನೆ ಬಿಟ್ಟು ಎಲ್ಲರಿಗೂ ಹೋಗಿದ್ದಾರೆ. ಮುಂದೆ ಏನಾಗುತ್ತೆ ನೋಡ್ತಾ ಇರಿ. ಪ್ರತಿಯೊಂದು ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸೀರಿಯಲ್ ಸ್ಟಾರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಇತ್ತೀಚೆಗೆ ಅತ್ತೆ ಜೊತೆ ನೀವೇನಾದ್ರು ಜಗಳ ಮಾಡಿಲ್ಲ? ಏನಪ್ಪ ನಾನು ಯಾವತ್ತಾದ್ರೂ ಅವಳ ಹತ್ರ ಜಗಳ ಆಡಿದ್ದನ್ನ ನೋಡಿದ್ಯಾ ನೀನು? ಓಕೆ ಸರ್, ಯಾರಾದರೂ ಅತ್ತೆಗೆ ಫೋನ್ ಮಾಡಿ ಅಂತ ಹೇಳಿದ್ದೀರಾ? ಯಾರು ಅತ್ತೆ ಫೋನ್ ಮಾಡಿ? ನಾನು ಮಾಡ್ತೀನಿ. ಈಗ ನಮ್ಮದೇ ಕೊಡ್ತೀನಿ ಫೋನು. ಮನ್ವಿ ಕ್ಯೂ ಆಗಿದೆ ಅಷ್ಟೇ. ಆಕ್ಷನ್ ಫೋನ್ ಮಾಡಿದ್ರಿ ಸರ್? ಫೋನ್ ರಿಂಗ್ ಆಯ್ತು, ಇಲ್ಲಿ ಬೇಗ ಬಂದ್ರಿ. ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಅವ್ರನ್ನ ಯಾರು ಕಾಂಟ್ಯಾಕ್ಟ್ ಮಾಡಬಾರ್ದು ಅಂತ ಫೋನ್ ಇಲ್ಲೇ ಬಿಟ್ಟು ಹೋಗಿರ್ಬೋದು. ಮೈತಿದೆಯಲ್ವಾ? ಗಾಡಿ ಇಲ್ಲ ಇವಾಗ ನಾನು ಮಾಡ್ತೀನಿ ಅಂತ ಹೇಳಿ ಡೇಲ್ ಮಾಡಿ ರಿಂಗ್ ಮಾಡಿ. ಆಕ್ಷನ್ ರಿಂಗ್ ಆಗ್ತಾ ಇದೆ ಸರ್. ಅಲ್ಲಿ ಅತ್ತೆ ಫೋನಲ್ಲಿ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಮಾಮ್ನ ಯಾರು ಕಾಂಟ್ಯಾಕ್ಟ್ ಮಾಡಬಾರ್ದು ಅಂತ ಫೋನ್ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಸರ್, ಈಗ ಒಂದಷ್ಟು ಮಾತೆಲ್ಲ ಆಗಿದೆ. ಇಲ್ಲ, ತೆಗೆದು ಹೋಗಿ ಈಗ ನೋಡ್ರಿ, ಶಾಕ್ ಆದ್ರಿ. ಬಂದ್ರಿ ಮತ್ತೆ ಎಲ್ಲೂ ನೋಡಿ, ಇಲ್ಲೂ ಜಾಗ ಇಲ್ಲ. ಜಾಗ ಇದೆ ಅಣ್ಣ, ಅಲ್ಲಲ್ಲಿ ಜಾಗ ಇದೆ. ಇಲ್ಲೇ ಕೊಡ್ಬೋದಾ? ಬರ್ಬೋದಾ ಸರ್? ಈ ಲೆಟರ್ದಾಗ ನಿಮ್ಗೆ ಇಟ್ಕೊಳ್ರಿ. ಬೇಡ ಅಲ್ಲೇ ಹೋಗ್ಲಿ, ಅದು ಕೊಡೋದಿದೆ ಲೆಟರ್ ಅಲ್ಲಿ. ಅಲ್ಲ, ನೆಕ್ಸ್ಟ್ ಕಳಿಸ್ತೀನಿ. ಹೋಗ್ಬೇಕು. ನಾನು ಓದ್ತೀನಿ ಕೊಡಿ ಅಂತ ಹೇಳ್ತಾರೆ. ನಾನು ಓದ್ತೀನಿ ಕೊಡಿ. ಈಗ ಹೆಂಗ್ ಪ್ಲಾನ್ ಮಾಡ್ಕೊಳ್ಳಿ? ಹೆಂಗಿಂದ ಬರ್ತೀರಾ? ಇಲ್ಲ, ಈಗ ಅವ್ರು ಕೊಡ್ತಾರೆ. ಲೆಟರ್ ಸಿಕ್ಕೊಂಡು ನೀನ್ ಎಷ್ಟು ಚೆನ್ನಾಗಿ ಓದ್ತಿ ಅಂತ ಗೊತ್ತು. ನಮ್ಮ ಅಪ್ಪನ ನಾನೇ ಓದ್ತೀನಿ. ಇಟ್ಕೊಡಿ. ಅಲ್ಲ, ಹಿಂಗೆ ಬನ್ನಿ ಸರ್, ಹಿಂಗೆ ಬನ್ನಿ. ಹಂಗೆ ಬನ್ನಿ. ಲೆಟರ್ ನೋಡ್ಕೊಂಡು ನೋಡ್ತಾ ಇದ್ದೀರಾ? ನಾನು ಓದ್ತೀನಿ ಕೊಡಿ ಅಂತ ಹೇಳಿದಾಗ ನಾನು ಓದ್ತೀನಿ ಕೊಡಿ. ಬಂದ್ಬಿಡಿ ಸರ್. ಹಂಗೆ ಮತ್ತೆ ಅಂಕಲ್, ನಾನು ಓದ್ತೀನಿ ಕೊಡಿ.
ಕೊಟ್ರಿ ಇಲ್ಲಿ ಲೆಟ್ರ್ ಹಿಂಗ್ ಓಪನ್ ಮಾಡೋಷ್ಟರಲ್ಲಿ ಮೇಡಮ್ ಬಂದು ಕಿತ್ಕೊಂಡ್ರಿ, ನಾನೇ ಓದ್ತೀನಿ, ಕಿತ್ಕೊಂಡ್ರಿ. ಈಗ ಅಲ್ಲಿ ನೋಡಿದ್ದೀರಾ, ಲೆಟ್ರ್ ನೋಡಿದ್ದೀರಾ, ಇದಲ್ಲಿ ಬಂದ್ರಿ, ಅಲ್ಲಿ ಹೋದ್ರಿ, ಅಲ್ಲಿ ಲೆಟ್ರ್ ತಗೊಂಡು ನೋಡ್ತಾ ಇದ್ದೀರಾ, ನಾನು ಓದ್ತೀನಿ ಕೊಡಿ. ನಾನು ಲೆಟ್ರ್ ಹಿಂಗ್ ನೋಡ್ತಾ ಇದ್ದೀರಾ ಸರ್, ನೋಡ್ತಾ ಇದ್ರೆ ಅವ್ರ ಲೆಟ್ರ್ ಹೋಗಿದ್ದಾರೆ ಅಂತ ಅನ್ಸುತ್ತೆ. ಅಷ್ಟೇ ಅಷ್ಟೇ ತಗೊಳ್ಳಿ ಸಾಕು. ಯಾಕೆ ನೋಡಿದ್ರೆ ನೆಕ್ಸ್ಟ್ ಕಟ್ ಮಾಡ್ತೀನಿ. ಆಕ್ಷನ್ ನೋಡಿದಿಲ್ಲ ಸರ್, ಹೋಗಿ ಯೋಚನೆ ಮಾಡ್ಕೊಳ್ಳಿ. ಸರ್ ಸ್ವಲ್ಪ ಮುಂದೆ ಕೊಡ್ಬೋದು. ಓಪನ್ ಮಾಡೋದೇ ಬೇಡ ಸರ್. ಲೆಟ್ರ್ ತಗೊಂಡು ಒಂದೊಂದ್ ಟೈಮ್ ನೋಡ್ತಾರೆ ಇದು ಕೊಡ್ಬೋತಾನೆ ಅವ್ರು ಬಂದಾಗ ನಾನೇ ಬಂದಿದ್ದೆ ಅದೇ ತಾನೆ. ಅವ್ರು ಒಂದ್ ಸ್ವಲ್ಪ ಬಂದ್ರು, ಮೇಡಮ್ ಕಟ್ಟೆ ಇದ್ರು, ಇವ್ರು ಸಿಕ್ಕಿರೋರು ಯಾವ ಗಂಟೆ ಸಿಗ್ತಲ್ಲ ಅಲ್ಲಿ ನೀವು ಕಟ್ಟಾಗ್ರಿ. ರೋನಿ ಆಕ್ಷನ್ ಏನ್ ಮಾಡೋದು? ಶಾಕ್ ಆದ್ರಿ, ಲೆಟರ್ ಬರ್ದಿಟ್ಟು ಹೋಗಿರ್ರೆ. ಶಾಕ್ ಅಲ್ಲಿ ಇರಿ, ಅಲ್ಲಿ ಸರಿ ಹೋಗಿ. ಶಾಕ್ 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 ಸರಿ ಹೋಗ. ಕಡೆ ಓಕೆ ಸರ್ ಮಾತೆಲ್ಲ ಆಗಿದೆ. ನ್ಯಾಷನಲ್ ಇದ್ದಾರಲ್ಲ ಅವರೇ ಲೆಟರ್ ಬರ್ದಿಟ್ಟು ಹೋಗಿದ್ದಾರೆ ಅಂತ ಅನ್ಸುತ್ತೆ. ಏನ್ ಬರ್ದಿದೆ ಓದಿ. ನಾನು ಓದೋದಕ್ಕಿಂತ ಬೇರೆ ಓದಿದ್ರೆ ಒಳ್ಳೇದು ಅಂತ ಹೇಳಿದ್ರೆ ಇರಿಟೇಟ್ ಆಗಿಲ್ಲ ಅಲ್ಲ. ಮತ್ತೆ ನನಗೆ ಇಂಟೋನೇಷನ್ ಮಾಡ್ಯುಲೇಷನ್ ಸಮಸ್ಯೆ ಇದೆ, ನಾನು ಓದೋದು ಮೇಲೆ ಕಾನ್ಫಿಡೆನ್ಸ್ ಅದೆಲ್ಲ ಬೇಡ ಅಂತ ಹೇಳಿದರೆ ನಾನು ಓದ್ತೀನಿ ಕೊಡಿ ಆಕ್ಷನ್ಗೆ. ಈಗ ಮಮತಾ ಮೇಡಮ್ ಹೋಗಿದ್ಯಾ? ಇಲ್ಲ. ಶ್ರಾವಣಿ ಮತ್ತೆ ಮಮತಾ ನಾನು ಓದ್ತೀನಿ ಕೊಡಿದ ತಕ್ಷಣ ಹೇಳ್ಬಿಟ್ಟು ತಂದು ಕೊಡ್ತೀನಿ. ನಾನು ಓದ್ತೀನಿ ಕೊಡಿ ಅಂತ ಹೇಳಿದ್ರು. ಮೈ ಕೊಡಿ ಇವರಿಬ್ಬರಿಗೆ. ಈಗ ಬಂದ್ರಿ ಸರ್, ಅಲ್ಲಿಗೆ ತಂದು ಕೊಟ್ರಿ. ಹಿಂಗ್ ಓಪನ್ ಮಾಡ್ಬೇಕು ಅನ್ನೋಷ್ಟರಲ್ಲಿ ಮೇಡಮ್ ಬಂದ್ರ ಅಪ್ಪಂತ ತಿಳ್ಕೊಡ್ರಿ. ನೀನ್ ಎಷ್ಟು ಚೆನ್ನಾಗಿ ಓದ್ತಿ ಅಂತ ನನ್ಗೆ ಗೊತ್ತು. ನಮ್ಮ ಅಕ್ಕನ ಕೊಡಿ ತಗೊಳ್ಳಿ. ಅಲ್ಲ ನಂದೇನೋ ಇದೆ ಅಂದಿಲ್ಲ. ನೆಕ್ಸ್ಟ್ ಇದೆ ಕರೆದ್ರೆ ಅಲ್ಲಿರಿ, ಫೋನ್ ಎತ್ಬೇಡಿ. 10 ನಿಮಿಷ ಬಿಟ್ಕೊಂಬನ್ನಿ. ಏನ್ ಮಾಡ್ತಿದ್ದೆ? ಭರತನಾಟ್ಯ ಮಾಡ್ತಿದ್ರಲ್ಲ ಆಗಿಂದ. ಗಾಳಿಗೆ ಹಿಂಗ್ ಹೋಗ್ತಿದ್ದು ಪಾಪ ಅವ್ರಿಗೆ. ಅಲ್ಲಿ ದೇವಸ್ಥಾನದಲ್ಲಿ ನಿಶಿ ಸೀರೆ ಹೇಳಿರಿ, ಇಲ್ಲಿ ಬಂದು ಶ್ರಾವಣಿ ಸೀರೆ ಹೇಳಿರಿ. ಒಟ್ನಲ್ಲಿ ಜಲ್ಲು ಅಂತ ಹೇಳ್ತಾ ಇದ್ರ, ಚೆನ್ನಾಗಿ ಮಾಡ್ತೀರಾ, ಒಟ್ನಲ್ಲಿ ಜಲ್ಲು ಅಂತ ಹೇಳ್ತಾ ಇದ್ರ. ತೋರಿಸ್ಕೊಂಡು ಸರ್ ಬನ್ನಿ ಸರ್. ರವಿಚಂದ್ರ ಬೇರೆ ಸ್ಟಾರ್ ಅಂತಿದೆ, ನಾವು ಮಾಡಿದ್ರೆ ಜೊಲ್ಲ ಅಂತಿದೆ. ಸರ್ ಮತ್ತೆ ಇನ್ನೇನು ನೋಡಿ ನೋಡಿ ಟೇಕ್. ನಾನು ಜೂನಿಯರ್ ರವಿಚಂದ್ರ ಸ್ಟಾರ್. ಅವ್ರ ಮುಂದೆ ಹೋಗಿ ಹೇಳ್ಬಿಡಿ ಆಮೇಲೆ. ನೋಡಿ ಬನ್ನಿ ಮೇಡಮ್ ಪೊಸಿಷನ್ ಟೇಕ್ ರೋಲ್.